ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನೆಚ್ಚಿನ ನಟ ಪ್ರಕಾಶ್ ರೈ ಅವರೇ ಮತ್ತು ಇವತ್ತು ಆಕಸ್ಮಿಕವಾಗಿ ನಮ್ಮ ಜೊತೆ ಬಂದು ಸೇರಿಕೊಂಡಿರುವಂತಹ ಅಜಯ್ ಸಿಂಗ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ನಾನು ಕೇವಲ 3 ನಿಮಿಷದಿಂದ 5 ನಿಮಿಷ ತಗೋಬೇಕು ಅಂತಿದೆ. ಬಹಳ ಮುಖ್ಯವಾಗಿ ಒಂದೆರಡು ಇಂಪಾರ್ಟೆಂಟ್ ಆದ ಮತ್ತು ಗಂಭೀರವಾದಂತಹ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ನಾನು ಹೊರಟಿದ್ದೀನಿ. ಬಹಳ ಮುಖ್ಯವಾಗಿ ಇವತ್ತು 3 ಸನ್ಮಾನವನ್ನು ಮಾಡುವಾಗ 3 ವಸ್ತುಗಳನ್ನು ನೀಡಿದರು. ಒಂದು ಕರಿಬೇವಿನ ಸೊಪ್ಪು ಕೊಟ್ಟರು. ಕರಿಬೇವಿನ ಸೊಪ್ಪು ಕೊಟ್ಟಿದ್ದ ಅರ್ಥ ಏನು ಅಂತ ಹೇಳಿದ್ರೆ, ಕರಿಬೇವಿನ ಸೊಪ್ಪಿನ ಥರ ನಮ್ಮನ್ನು ಬಳಸ್ಕೊಳ್ತೀರಾ, ಊಟ ಮಾಡುವಾಗ ನಮ್ಮನ್ನು ಪಕ್ಕದಲ್ಲಿ ಇಟ್ಟು ಆಮೇಲೆ ಊಟ ಮಾಡ್ತೀರಾ, ನಮ್ಮನ್ನು ಮರ್ತು ಹೋಗ್ತೀರಾ ಅಂತ ಅನ್ಕೊಳ್ತಾ ಅದು ನೆನಪು ಮಾಡ್ತಾರೆ. ಎರಡನೇದು, ನಮ್ಮ ಆದಿವಾಸಿ ಹೆಣ್ಮಕ್ಳೇ ಕಾಡಲ್ಲಿ ಎಲ್ಲ ಆಯ್ದು ರೆಕ್ಕೆ ಪುಕ್ಕ ತಗೊಂಡು ಅದು ಕಿರೀಟ ಮಾಡಿಕೊಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಇಲ್ಲಿ ಅಕ್ಕಿಮಿಕ್ಕಿ ಇರ್ಬೋದು, ಹಾರ್ಗಿ ಇರಬಹುದು, ಹರಡಿ ಶಿಕಾರಿ ಇರಬಹುದು, ಚಂಚಲು ಇರಬಹುದು, ವಾಗರಿ ಇರಬಹುದು, ಈ ರೀತಿಯ ಅನೇಕ ಸಮುದಾಯಗಳು ಬಂದಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರುವಂಥದ್ದು 1972ರ ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ನಮ್ಗೆ ಆಗಿರುವಂತಹ ನೋವುಗಳನ್ನು. ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ಸುಮಾರು 3418 ಹಾಡಿಗಳನ್ನು ಖಾಲಿ ಮಾಡಿಸಲಾಯಿತು. ಆದರೆ ಅವ್ರು ಯಾರನ್ನು ಕೂಡ ಮತ್ತೆ ಮರುಸ್ಥಾಪನೆ ಮಾಡಲಿಲ್ಲ, ಅವ್ರಿಗೊಂದು ಆಲ್ಟರ್ನೇಟಿವ್ ಇದನ್ನ ಕೊಡಲಿಲ್ಲ ಅನ್ನೋದನ್ನ ನಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು. ಇದಕ್ಕಿಂತ ಹೆಚ್ಚಾಗಿ 1972ರ ಕಾಯ್ದೆ ಬಂದ ನಂತರ ಸುಮಾರು 20 ಜನ ಆದಿವಾಸಿಗಳನ್ನ ಎನ್ಕೌಂಟರ್ಗಳಲ್ಲಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕೊಂದಿದ್ದಾರೆ. ಕಲ್ಪಿಟ್ಸ್ ಇನ್ಯಾರು ಅಲ್ಲ, ಅರಣ್ಯ ಇಲಾಖೆಯವರು. ಅರಣ್ಯ ಇಲಾಖೆಯವರಿಂದ ಸುಮಾರು 20 ಜನ ಆದಿವಾಸಿಗಳು ಸತ್ತಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ಆಗಿರ್ಬೋದು. ಇದು ಬಹಳ ಮುಖ್ಯವಾದಂತಹ ಅಂಶ, ನಿಮ್ ಗಮನ ತರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಮೊದಲನೇ ದಿನ ಇದು. ಅವರ ಛಲಕ್ಕೆ, ಅವರ ಕೆಲಸಕ್ಕೆ, ಅವರ ದುಡಿಮೆಗೆ ನಿರಂತರವಾಗಿ ಪಕ್ಷವನ್ನು ಕಟ್ಟುವ ಸಾಟಿಗೆ ಕೊನೆಗೂ ಮುಖ್ಯಮಂತ್ರಿ ಆದರು. ವಿಶ್ವ ಆದಿವಾಸಿ ದಿನಾಚರಣೆ ನಮ್ಮ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ತಿರೋದ್ರಿಂದ ಈ ಮಾತುಗಳನ್ನು ಹೇಳಕ್ಕಾಗುತ್ತೆ. ನಾನು ಇವತ್ತಿನ ದಿನ ನಿಮಗೆ ತೇಜಸ್ವಿಯರ ನೆನಪು ಮಾಡಬೇಕು. ಮುಖ್ಯಮಂತ್ರಿಗಳು ಅವರು ಎಂತನ ತುಂಗಿ ಅಂತ ಅವರ ಪರಿಸರದ ಕಥೆಗಳು ಒಂದು ಕಥೆ ಬರೀತಾರೆ. ಆ ಕಥೆನಲ್ಲಿ ತೇಜಸ್ವಿ ಮನೆಗೆ ಒಬ್ಬ ಆದಿವಾಸಿ ಎಂತ ಮನೆಗೆ ಹಾವು ಬಂದರೆ ಅವರನ್ನು ಕರಿಬೇಕು. ಅವನಿಗೆ ಹಾವು ಹೆಂಗೆ ಗೊತ್ತು, ಹಾವಿನ ಜಾಡು ಗೊತ್ತು. ಆಗಾಗ ಹಾವು ಬರ್ತಿರುತ್ತೆ, ಅವನ್ನ ಕರಿತಿರ್ತಾರೆ, ಊರವರೆಲ್ಲ ಅವನ್ನ ಕರಿತಿರ್ತಾರೆ. ಆಮೇಲೆ ಯಾರೋ ಇನ್ನೊಬ್ರು ಸರ್ ಅವನು ಬೇಕಂತಾನೆ ಹಾವು ತಗೊಂಡ್ಬಿಡ್ತಿರ್ತಾನೆ ಸರ್, ಬುದ್ಧಿಗೆ ಅಂತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಕೊನೆಗೆ ಅವನು ಕೆಟ್ಟ ಹೆಸರು ಬರ್ತಾರೆ. ತೇಜಸ್ವಿ ಕಾಯ್ತಿರ್ತಾರೆ ಇವನು ಬೈಬೇಕು ಅಂತ. ಒಂದಿನ ಎಲ್ಲೋ ಸಿಕ್ಕರೆ ಒಂದು ದಾರಿ ಬದಲಿನಲ್ಲಿ ಅವನು ಹಾವಿನ ಔಷಧಿಗಳನ್ನ ಮಾಡ್ತಾ, ಒಂದು ಹಾವಿಗೆ ಪುಂಗಿ ಊದಿಸ್ತಾ ಅಲ್ಲಿರೋ ಜನರಿಗೆ ಮನರಂಜನೆ ಕೊಡ್ತಾ ಇರ್ತಾನೆ. ಅವನನ್ನು ನೋಡಿಕೊಂಡು ಬೇಜಾರಿಂದ ತೇಜಸ್ವಿ ಈ ಮಾತನ್ನ ಹೇಳ್ತಾರೆ. ಅದು ಇವತ್ತಿನ ಆದಿವಾಸಿಗಳ ಪರಿಸ್ಥಿತಿ. ತೇಜಸ್ವಿ ಏನ್ ಬರೀತಾರೆ ಅಂದ್ರೆ, ಭಾರತದ ಕಾಡುಗಳು, ಮೃಗ ಪಕ್ಷಿಗಳು, ನದಿ ಝರಿಗಳು ತಾಳ್ಮೆಯಿಂದ ತಮ್ಮ ಅವಸಾನವನ್ನು ಕಾಯುತ್ತಿರುವಂತೆಯೇ ಎಂತನೂ ಕಾಯುತ್ತಿದ್ದ. ಇತಿಹಾಸ ಎಂದೋ ಅವನ ಭವಿಷ್ಯವನ್ನು ತೀರ್ಮಾನ ಮಾಡಿತ್ತು.
ಸೋಲಲೇಬೇಕಾದ ಯುದ್ಧವೊಂದರಲ್ಲಿ ಗುದ್ದಾಡುತ್ತಾ ಬೀದಿ ಬದಿಯಲ್ಲಿ ಅವನು ನಿಂತಿದ್ದ. ನಮಸ್ಕಾರ. ಎಲ್ಲ ಊಟ ಇದೆ, ಜಲ ಮಾಡಬೇಕು. ಆಯ್ತು, ಬಹಳ ಸಂತೋಷ. ಬಂಧುಗಳೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ, ನಮ್ಮ ಸಚಿವರು, ನಮ್ಮ ಅಲೆಮಾರು ಬುಡಕಟ್ಟ ಮಹಾಸಭೆಗೆ ಹೊಸ ರೂಪವನ್ನು ಕೊಟ್ಟಂತ ಒಬ್ಬ ರಾಜ್ಯದ ಒಬ್ಬ ಹಿರಿಯ ನಾಯಕರಾದಂಥ ಡಾಕ್ಟರ್ ದ್ವಾರಕನಾಥ್ ಅವರೇ, ನನ್ನ ಆತ್ಮೀಯರಾದಂಥ ಪ್ರಕಾಶ್ ರಾಜ್ ಅವರೇ, ಶಾಸಕ ಮಿತ್ರರಾದಂಥ ಪ್ರಕಾಶ್ ಕೋಳಿವಾಡ್ ಅವರೇ, ಹನುಮಂತಪ್ಪನವರೇ, ಅಧ್ಯಕ್ಷರು ನಾಗರಾಜ್ ಅವರು, ಜಗ್ಗು ಅವರು, ಸುರೇಂದ್ರ ಅವರು, ಮಾಜಿ ಶಾಸಕರಂತ ನರೇಂದ್ರ ಬಾಬುರವರೇ, ಈ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಲ್ಪ ತಾಳ್ಮೆಯಿಂದ ಇರಬೇಕಲ್ಲ, ರಾಜ್ಯ ಮೂಲೆಯಿಂದ ಬಂದಂಥ ಎಲ್ಲ ನನ್ನ ಆದಿವಾಸಿ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಬಂಧು ಭಗಿನಿಯರೇ, ಹಕ್ಕಿಗಳನ್ನು ಹಿಡಿದು ಬದುಕುವಂತ ಜನ, ಕಾಡಿನಲ್ಲಿ ಬೆಳೀತಾ ಇರುವಂತ ಜನ, ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ, ನಾವು ಮೂಲ ಆದಿವಾಸಿಗಳೇ, ಇದರಲ್ಲಿ ಯಾವ ಥರದ ಅನುಮಾನ ಇಲ್ಲ. ಏನು ನಾಗರಿಕತೆ ಬಂದ್ಬಿಟ್ಟಿದೆ, ಈಗ ನಾವೆಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ಕೋಟ್ ಪಾಟ್ ಹಾಕೊಂಡು ಬಂದು ನಿಮ್ಮ ಮುಂದೆ ನಿಂತಿದ್ದೀವಿ. ಮೂಲ ನಾವೆಲ್ಲ ಆದಿವಾಸಿಗಳೇ. ಸಮಸ್ಯೆನ ಕಾಣ್ತಾ ಇದ್ದೀರಿ, ಸಮಸ್ಯೆಯಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನಲ್ಲಿ ಸರ್ಕಾರ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ, ನಿಮಗೆ ಶಿಕ್ಷಣ, ವಸತಿ ಇವೆಲ್ಲ ಕೊಡಬೇಕು ಅಂತೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು ಯಾರು ಭೂಮಿಲಿ, ಅರಣ್ಯ ಭೂಮಿಲಿ ಮಾಡ್ತಾ ಇದ್ರು ಕೂಡ ರೆವಿನ್ಯೂ ಭೂಮಿಲಿ ಮಾಡ್ತಾ ಇದ್ದಂಥವ್ರಿಗೆ ನಾವು ಒಂದು ಹೊಸ ರೂಪ 53 ಫಾರಮ್ಗಳೆಲ್ಲ ಕೊಟ್ಟು, 57, 58 ಇವೆಲ್ಲ ಕೊಟ್ಟು, ಕೆಲವರಿಗೆ ಒಂದು ಹೊಸ ರೂಪ ನಮ್ಮ ಸರ್ಕಾರ ಕೊಡ್ತು, ಉಳುವಿಗೆ ಭೂಮಿ ಕೊಡಬೇಕು ಅಂತ. ಇದಾದ್ಮೇಲೆ ನೀವೆಲ್ಲ ಅರಣ್ಯದಲ್ಲಿ ಬದುಕ್ತಾ ಇದ್ರಿ. 20 ವರ್ಷ ನಿಯಮ ಇಟ್ಟು ನಿಮಗೆಲ್ಲ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೆಲವರಿಗೆಲ್ಲ ಸಹಾಯ ಮಾಡಿದೆ. ಇನ್ನು ಕೆಲವ್ರಿಗೆ ಆಗಬೇಕು, ಇನ್ನು ಕೆಲವರೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಸಲ ನನ್ನ ಕನಕಪುರ ಕ್ಷೇತ್ರದಲ್ಲೂ ಕೂಡ ನನಗೆ ಅರಿವಿದೆ. ತಮ್ಮ ಭಾವನೆ, ತಮ್ಮ ಬದುಕು, ತಮ್ಮ ಶ್ರಮ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ಬಲ್ಲೆ. ಸೊ ಅದರಿಂದ ನೀವೇನು ಬೆಂಗಳೂರಿಂದ ದೂರ ಇದ್ದೀನಿ ನನ್ನ ಭಾವನೆ ಬೇಡ. ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಜನಾಂಗ ಬಹಳ ಶ್ರಮಪಟ್ಟು ಬದುಕ್ತಾ ಇದ್ದಾರೆ. ಸೊ ಆದರೆ ನೀವೆಲ್ಲ ಸರಳತೆ, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಈಗ ಕೂಡ ಬದುಕ್ತಾ ಇದ್ದೀರಿ. ನಿಮ್ಮ ಬದುಕು ಬಹಳ ಶ್ರೇಷ್ಠವಾದದ್ದು. ಈ ಸಮುದಾಯಗಳಿಗೆ ಎಲ್ಲಾದ್ರೂ ನ್ಯಾಯ ಸಿಗ್ತದೆ ಅಂತ ಹೇಳಿ ನಾನು 2013 ಹುಡುಕಿದ್ದಾನ, ಎಲ್ಲೂ ನ್ಯಾಯ ಸಿಕ್ಕಿಲ್ಲ.
ಇಂದಿರಾ ಗಾಂಧಿಯವರು 61-62ರಲ್ಲಿ ಒಂದು ಗೆಜೆಟ್ನ ಮಾಡ್ತಾರೆ. ಆ ಭೂಮಿ ರಿಸರ್ವ್ ಭೂಮಿ ಅದು. ಆ ಭೂಮಿ 70 ವರ್ಷದ ಆದಮೇಲೆ ನಮಗೆ ಜನಕ್ಕೆ ಹಕ್ಕುಪತ್ರ ಸಿಗಬೇಕಂದ್ರೆ ಅದು ದೊಡ್ಡ ಕೊಡುಗೆ ನಮ್ಮ ಅಣ್ಣ ಕೊಡುಗೆ. ಈಗ ನಾನು ಇಷ್ಟೆಲ್ಲ ನಮ್ಮ ಸಮುದಾಯದ ಬಗ್ಗೆ ಅವ್ರ ಮುಂದೆ ಚರ್ಚೆ ಮಾಡಬೇಕಂತ ಹೇಳಿ ನಾನು ಹಲವು ಬಾರಿ ಮನವಿ ಮುಖಂಡವಾಗಿ ಅವ್ರಿಗೆ ಮನವಿ ಮಾಡಿಕೊಂಡೆ. ಮುಖ್ಯಮಂತ್ರಿ ಅವರು ಎಲ್ಲವನ್ನು ನಮಗೆ ವಿವರ ಕೊಟ್ಟು, ನಿಮಗೆ ನಾವು ಇದ್ದೀವಿ, ನಿಮ್ಮ ಧ್ವನಿಗೆ ನಾವು ಧ್ವನಿ ಆಗ್ತೀವಿ ಅಂತ ಹೇಳಿ ನಮ್ಗೆ ಇವತ್ತು. ನಮ್ಮ ಹೆಸರು ದುರ್ಗೇಶ್ ವಿಭೂತಿ ಅಂತೇಳಿ, ನಾವು ಗದಗ ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇವೆ. ಕರ್ನಾಟಕ ರಾಜ್ಯ ಅಲಿಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ಸಂರಕ್ಷಣಾ ಸಮಿತಿ, ಅಕ್ಕಿ ಪಿಕ್ಕಿ ಅರಣ್ಯ ಶಿಕಾರಿ, ಪಾರ್ತಿ ಅಡವಿ ಚಿಂಚೋಲು ವಾಗ್ರಿ ವಿಶ್ವ ಆದಿವಾಸಿ ದಿನಾಚರಣೆ ಇಂದು ಬೆಂಗಳೂರು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಉದ್ಘಾಟಕರಾಗಿ ಡಾಕ್ಟರ್ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು, ಮತ್ತು ಅಜಯ್ ಸಿಂಗ್ ಸಾಹೇಬರು ಬಂದಿದ್ದರು, ಮತ್ತು ಸಿ ಎಸ್ ದ್ವಾರಕನಾಥರು ಹಿಂದುಳಿದ ಆಯೋಗ ಅಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ಜರುಗಿತು. ನಮ್ಮದು ಕರ್ನಾಟಕ ರಾಜ್ಯ ಆದಿವಾಸಿ ಅಲಿಮಾರಿ ಬುಡಕಟ್ಟು 120 ಸಮುದಾಯಗಳ ಪ್ರಮುಖ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಅಲಿಮಾರಿ ಆದಿವಾಸಿ ಬುಡಕಟ್ಟು ದಿನಾಚರಣೆ ರಾಜ್ಯದ ಪ್ರತಿ ಜಿಲ್ಲೆ 31 ಜಿಲ್ಲೆಗಳು ಆಚರಿಸಬೇಕು ನಮ್ಮ ಪ್ರಮುಖ ಬೇಡಿಕೆ. ಮತ್ತು SC ST ಅಲಿಮಾರಿ ಆಯೋಗ ಆಗಬೇಕಂತೇಳಿ ಇಡೀ ಪ್ರಮುಖ ಬೇಡಿಕೆ. ಮತ್ತು ವಿಶೇಷವಾಗಿ ಜಾತಿ ಸಮಸ್ಯೆಗಳು ಮತ್ತು ಅನೇಕ ಸಮಸ್ಯೆಗಳಿದೆ. ಇವತ್ತಿನ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಅರಣ್ಯ ಶಿಕಾರಿ, ಸುಡುಗಾಡಿಸಿದ್ದ, ಬುಡುಕು ಜಂಗಮ, ಅನೇಕ ಅಲಿಮಾರಿ ಸಂಘಟನೆದ 120 ಜಾತಿಗಳು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ರಾಜ್ಯದ 31 ಜಿಲ್ಲೆಗಳಿಗೆ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರಿಗೆ ಈ ಮೂಲಕ ಧನ್ಯವಾದ ತಿಳಿಸುತ್ತೇವೆ. ಧನ್ಯವಾದಗಳು. ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ವಿಶ್ವ ಆದಿವಾಸಿಗಳ ದಿನಾಚರಣೆ ಕಾರ್ಯಕ್ರಮವನ್ನು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಆಚರಿಸಲಿಕ್ಕೆ ಕಾರಣ ಇಷ್ಟೇ. ನಮ್ಮನ್ನು ಬಾಧಿಸುವ ವಿಷಯಗಳು ತುಂಬ ಭಯಂಕರವಾಗಿರ್ತಕ್ಕಂಥ ವಿಷಯಗಳು. ಈ ವಿಷಯಗಳನ್ನು ನೇರವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳವರಿಗೆ ತಿಳಿಸಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ವಹಿಸಲಾಗಿತ್ತು. ಈ ಒಂದು ವೇದಿಕೆಗೆ ನಮ್ಮ ಆಹ್ವಾನ ಮೇರೆಗೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಪ್ರಮುಖವಾದ ಬೇಡಿಕೆ ಏನಾಗಿತ್ತಂದರೆ, ಅಲೆಮಾರಿ ಆದಿವಾಸಿಗಳ ಒಂದು ಆಯೋಗ ರಚನೆ ಆಗಬೇಕಾಗಿತ್ತು. ಕಳೆದ ಬಾರಿ ನಮಗೆ ಆಶ್ವಾಸನೆ ಹೇಳಿದರು, ಬಟ್ ಆಗಿಲ್ಲ. ಬಟ್ ಈಗ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಆ ಒಂದು ಭರವಸೆಯನ್ನು ನಮಗಿದೆ, ಅವರು ಮಾಡೇ ಮಾಡ್ತಾರಂತ. ಆಮೇಲೆ ಉಳಿದಂಥ ನಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡುವುದಾಗಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಈ ಒಂದು ವೇದಿಕೆ ಮೇಲೆ ಭರವಸೆ ಕೊಟ್ಟಿದ್ದಾರೆ. ನಮಸ್ಕಾರ.